ಹಾಯ್ ಗೈಸ್, ವೆಲ್ಕಮ್ ಟು ಚಿರು ಫಿಟ್ನೆಸ್. ಇವತ್ತಿನ ಟಾಪಿಕ್ ಬಂದು ರಾ ಎಗ್ಸ್ ತಿನ್ನಬೇಕಾ, ಬಾಯ್ಲ್ಡ್ ಎಗ್ಸ್ ತಿನ್ನಬೇಕಾ. ಸೊ ಈ ಟಾಪಿಕ್ ಮೇಲೆ ಯಾರೂ ಎವಿಡೆನ್ಸ್ ಬೇಸ್ಡ್ ವಿಡಿಯೋ ಮಾಡಿಲ್ಲ. ಸೊ ನಾನು ಈ ವಿಡಿಯೋನ ಎವಿಡೆನ್ಸ್ ಬೇಸ್ಡ್ ಆ್ಯಂಡ್ ರಿಸರ್ಚ್ ಬೇಸ್ಡ್ ಮೇಲೆ ಮಾಡ್ತಾಯಿದ್ದೀನಿ. ಅಕಾರ್ಡಿಂಗ್ ಟು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಸೈನ್ಸಲ್ಲಿ ರಿಸರ್ಚ್ ಮಾಡಿದಾಗ ಗೊತ್ತಾಗಿರೋದೇನೆಂದರೆ, ರಾ ಎಗ್ಸಲ್ಲಿ ಜಸ್ಟ್ 51% ಪ್ರೋಟೀನ್ ಅಬ್ಸಾರ್ಪ್ಷನ್ ಇತ್ತು. ಅದೇ ನೀವು ಬಾಯ್ಲ್ಡ್ ಎಗ್ಸ್ ಹೇಳೋದ್ರೆ 91% ಪ್ರೋಟೀನ್ ಅಬ್ಸಾರ್ಪ್ಷನ್ ಇತ್ತು. ಈ ಪ್ರೋಟೀನ್ ಅಬ್ಸಾರ್ಪ್ಷನ್ ಏನಂದರೆ, ನೀವು ತಿನ್ನೋ ಫುಡ್ ಎಷ್ಟು ಅಬ್ಸರ್ವ್ ಆಗ್ತಿದೆ, ಪ್ರೋಟೀನ್ ಎಷ್ಟು ಅಬ್ಸರ್ವ್ ಆಗ್ತಿದೆ ಅಂತ. ಸೆಕೆಂಡ್ ಬಂದು ರಾ ಎಗ್ಸಲ್ಲಿ ಬ್ಯಾಕ್ಟೀರಿಯಾ ಕಂಟೆಂಟ್ ಇದೆ. ಸೊ ಇಟ್ಸ್ ಕಾಲ್ಡ್ ಸಲ್ಮೊನೆಲ್ಲಾ ಅಂತ. ಸೊ ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂದರೆ, ನಿಮ್ಮ ಫುಡ್ ಪಾಯ್ಸನಿಂಗ್ ಮಾಡುತ್ತೆ. US ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇದನ್ನು ನಾಟ್ ಟು ಈಟ್ ರಾ ಎಗ್ಸ್ ಅಂತ ಪ್ರೊಹಿಬಿಟ್ ಮಾಡಿದೆ. ಸೊ ಎಷ್ಟೊಂದು ಜನಕ್ಕೆ ಇದು ಮಿಸ್ಕನ್ಸೆಪ್ಷನ್ ಇರುತ್ತೆ ಗೈಸ್, ಲೈಕ್ ರಾ ಎಗ್ಸ್ ತಿಂದರೆ ನೀವು ಸ್ಟ್ರಾಂಗ್ ಆಗಿರ್ತೀರ ಹಂಗಿಂಗೆ ಅಂತ. ಬಟ್ ಇಟ್ಸ್ ಎ ಮಿತ್ ಅಷ್ಟೇ. ಸೊ ನೀವು ಯಾರನ್ನಾದ್ರೂ ಫಾಲೋ ಮಾಡ್ತಿದ್ದೀರಾ, ಯಾರಾದರೂ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅಂದರೆ ಅದು ಎಷ್ಟು ಜೆನ್ಯೂನ್ ಇದೆ, ರೈಟ್ ಇನ್ಫಾರ್ಮೇಷನಾ ಅಂತ ನೀವು ಒಂದ್ಸತಿ ಪ್ರಾಪರ್ ಇನ್ಫಾರ್ಮೇಷನ್ನ ರಿಸರ್ಚ್ ಮಾಡಿ. ಸೊ ಈ ವಿಡಿಯೋಲಿರೋ ರಿಸರ್ಚ್ ಪೇಪರ್ಸ್ ಆ್ಯಂಡ್ ಡೀಟೇಲ್ಸ್ನ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.